ನಮಸ್ಕಾರ. ಇವತ್ತು ನಾನೊಂದು ವಿಶೇಷವಾದ ವಿಷಯ ಅಂದರೆ ಈಗಿನ ಒಂದು ಯುವ ಜನರು ಅವರಿಗೆ ಇಷ್ಟ ಬಂದಂತಹ ವಿಷಯಗಳನ್ನು ಆಯ್ಕೆ ಮಾಡಿಕೊಂಡು ಜೀವನದಲ್ಲಿ ಮುಂದೆ ಹೋಗಬೇಕು, ಅಂಕಗಳ ಬಗ್ಗೆ ಯೋಚನೆ ಮಾಡಬಾರ್ದು ಅನ್ನೋದು ಒಂದು ಬಹಳಷ್ಟು ಜನ ಹೇಳ್ತಾ ಇರುವಂಥ ವಿಷಯ. ಇದರ ಬಗ್ಗೆ, ಇದರ ಸಾಧಕ ಬಾಧಕಗಳ ಬಗ್ಗೆ ಮಾತಾಡೋಣ ಅಂತ ಅಂದ್ಕೊಂಡೆ. ಒಬ್ಬ ಮನೋವೈದ್ಯನಾಗಿ ನಾನು ಏನು ನೋಡಿದ್ದೇನೆ ಅಂದರೆ, ಎಸ್, ಮಾರ್ಕ್ಸ್ ಭಾಳ ಇಂಪಾರ್ಟೆಂಟ್. ಯಾಕೆ ಅಂದರೆ ನಮಗೊಂದು ಒಳ್ಳೆ ಇನ್ಸ್ಟಿಟ್ಯೂಷನ್ಗೆ ಹೋಗಲಿಕ್ಕೆ ದಾರಿ ಮಾಡಿಕೊಡ್ಬೋದು. ಅಲ್ಲಿ ಬಹಳಷ್ಟು ಓದುವ ವಾತಾವರಣ ಇರುತ್ತೆ, ಅಲ್ಲಿ ನಾವು ಜೀವನದಲ್ಲಿ ಮುಂದೆ ಹೋಗ್ತೀವಿ ಅಂತ. ಆದರೆ ಒಬ್ಬ ವೈದ್ಯನಾಗಿ ನಾನು ಏನು ನೋಡಿದ್ದೇನೆ 25-26 ವರ್ಷಗಳಲ್ಲಿ, ತುಂಬ ಚೆನ್ನಾಗಿ ಓದ್ತಾ ಇದ್ದಂಥ ವಿದ್ಯಾರ್ಥಿಗಳು ಅವರು ಜೀವನದಲ್ಲಿ ಬಹಳ ಉತ್ತಮವಾಗಿ ಮುಂದುವರೆದಿದ್ದಾರೆ ಅಂತ ಎಲ್ಲೂ ಇಲ್ಲ. ಹಾಗೆಯೇ ಅಷ್ಟೊಂದೇನು ಚೆನ್ನಾಗಿ ಓದದೇ ಇರುವಂಥ ವಿದ್ಯಾರ್ಥಿಗಳು ಅಥವಾ ವಿದ್ಯಾಭ್ಯಾಸದಲ್ಲಿ ಕಳಪೆ ಇದ್ದಂಥವರು ಅವರ ಜೀವನದಲ್ಲಿ ಏನೂ ಸಾಧನೆ ಮಾಡಲಿಲ್ಲ ಅಂತಲೂ ಇಲ್ಲ. ಸೊ ಇದನ್ನು ನೋಡುವಾಗ ನನಗೆ ಎಷ್ಟೋ ಸರಿ ಅನಿಸುತ್ತೆ, ಖಂಡಿತ ಹೌದು, ಈ ಅಂಕಗಳು ಭಾಳ ಮುಖ್ಯ. ಆದರೆ ಅಂಕಗಳು ಏನು, ನಿರ್ದಿಷ್ಟ ದಿನ ನಿರ್ದಿಷ್ಟ ವ್ಯವಸ್ಥೆಯಲ್ಲಿ ನಾವು ಏನು ಒಂದು ಕಾರ್ಯಕ್ಷಮತೆಯನ್ನು ತೋರಿಸ್ತೇವೆ ಅದನ್ನು ರಿಫ್ಲೆಕ್ಟ್ ಮಾಡುತ್ತಷ್ಟೇ. ಆದರೆ ಮುಖ್ಯವಾಗಿ ಜೀವನದಲ್ಲಿ ನಮಗೆ ಏನು ಆಸಕ್ತಿ ಇದೆ, ನಮ್ಮ ಸಾಮರ್ಥ್ಯ ಏನು, ಮತ್ತು ಪರಿಶ್ರಮ. ನೀವು ಒಂದು ತಿಳ್ಕೊಳ್ಬೇಕು, ಸಕ್ಸಸ್ ಈಸ್ ಎ ಜರ್ನಿ, ಇಟ್ ಈಸ್ ನಾಟ್ ಎ ಡೆಸ್ಟಿನೇಷನ್. ಒಂದು ಸರಿ ಮಾರ್ಕ್ಸ್ ಚೆನ್ನಾಗಿ ಬಂದುಬಿಡ್ತು ಅಂದರೆ ಜೀವನದಲ್ಲಿ ಎಲ್ಲವೂ ಸುಗಮವಾಗುತ್ತೆ ಅಂತ ಎಲ್ಲೂ ಬರೆದಿಲ್ಲ. ನೀವು ಈಗ ಒಂದು ಫಿಲ್ಮು ಟ್ರೈಲರ್ ನೋಡಿ ಡಿಸೈಡ್ ಮಾಡ್ತೀವಾ? ಇಲ್ಲ ತಾನೇ? ಫಿಲ್ಮೇ ಬೇರೆ, ಟ್ರೈಲರೇ ಬೇರೆ. ಅದೇ ರೀತಿ ನೀವು ಏನು ತಿಳ್ಕೊಳ್ಬೇಕು ಅಂದರೆ, ಈ ಒಂದು ಮಾರ್ಕ್ಸು ತೆಗೆಯುವುದು ಮುಖ್ಯ, ಆದರೆ ಮಾರ್ಕ್ಸೇ ಮುಖ್ಯ, ಮಾರ್ಕ್ಸ್ ಇಲ್ಲದೆ ಜೀವನದಲ್ಲಿ ಏನೂ ಆಗುವುದಿಲ್ಲ, ಇದು ತಪ್ಪು. ಯಾಕೆ ಇದನ್ನು ಹೇಳ್ತಾ ಇದ್ದೇನೆ ಅಂದರೆ, ಭಾಳಷ್ಟು ಜನ ನಾನು ನೋಡಿದ್ದೇನೆ, ಮಾರ್ಕ್ಸ್ ಇರುವವರು ಅವರಲ್ಲಿ ಮಾರ್ಕ್ಸ್ ತೆಗಿಬೇಕು. ಎಸ್ಪೆಷಲಿ ಈಗಿನ ಈ ಒಂದು ಧಾವಂತದಲ್ಲಿ ಏನಾಗ್ತಾ ಇದೆ ಅಂದರೆ, ಈ ಎಸ್ಪೆಷಲಿ ನಾನು ಹೇಳೋದು ಈ PUCಯಲ್ಲಿ ಕಾಮರ್ಸು ಸೈನ್ಸು ತಗೊಂಡಂಥ ಮಕ್ಕಳು ಒಂದು ಕಡೆ ಎಲ್ಲಿಯೋ ಏನಾಗ್ಬಿಡ್ತಾರೆ ಅಂದರೆ, ಈ ಮಾರ್ಕ್ಸ್ ತೆಗಿಬೇಕು ಅಂತ ಅಲ್ಲೇ ಸ್ಟಕ್ ಆಗಿಬಿಡ್ತಾರೆ. ಸೀಟ್ ಬರುತ್ತೆ, ಸೀಟ್ ಸಿಗುತ್ತೆ, ಸೀಟ್ ಸಿಕ್ಕಿದ ಕೂಡಲೇ ನೆಕ್ಸ್ಟು ಇದು ತಲೆಯಲ್ಲಿ ಏನಂದರೆ ಕ್ಯಾಂಪಸ್ ಇಂಟರ್ವ್ಯೂ ಅಂತ ಅದರ ಹಿಂದೆ ಹೋಗ್ಲಿಕ್ಕೆ ಶುರು ಮಾಡ್ತಾರೆ. ಸೊ ಒಟ್ಟಿನಲ್ಲಿ ಅವರ ಒಂದು ಸೃಜನಶೀಲತೆ ಇರ್ಬೋದು, ಒತ್ತಡ ಎದುರಿಸುವ ಒಂದು ರೀತಿ ಇರ್ಬೋದು, ಆಮೇಲೆ ಸಾಮಾಜಿಕ ಬುದ್ಧಿಮತ್ತೆ, ಸೋಷಿಯಲ್ ಇಂಟೆಲಿಜೆನ್ಸ್ ಅಂತ ಹೇಳ್ತೇವೆ. ಈಗ ಸಮಾಜದಲ್ಲಿ ನಡೀತಾ ಇರುವಂಥ ಆಗು ಹೋಗುಗಳು, ಅದಕ್ಕೆ ಸ್ಪಂದಿಸುವ ರೀತಿ ಇರ್ಬೋದು, ತಮ್ಮ ಫ್ರೆಂಡ್ಸನ್ನು ಅರ್ಥ ಮಾಡಿಕೊಳ್ಳೋದಿರ್ಬೋದು, ಅವರ ಭಾವನಾತ್ಮಕ ಜೀವನ ಇರ್ಬೋದು, ನಾಯಕತ್ವ ಇರ್ಬೋದು, ವ್ಯಾವಹಾರಿಕ ಕೌಶಲ್ಯ ಇರ್ಬೋದು, ಇದರಲ್ಲೆಲ್ಲ ಭಾಳ ಕೊರತೆಗಳನ್ನು ನಾನು ಕಾಣ್ತಾ ಇದ್ದೇನೆ. ಇದು ಯಾಕೆ ಇದನ್ನು ಹೇಳ್ತಾ ಇದ್ದೇನೆ ಅಂದರೆ, ಎಷ್ಟೋ ಸರಿ ತುಂಬ ಚೆನ್ನಾಗಿ ಓದ್ತಿದ್ದಂಥ ವ್ಯಕ್ತಿ ಏನೋ ಒಂದು ಕಾರಣದಿಂದಾಗಿ ಅವನಿಗೆ ಏನೋ ಪರೀಕ್ಷೆಯಲ್ಲಿ ಸಡನ್ನಾಗಿ ಕಡಿಮೆ ಮಾರ್ಕ್ ಬಂತು, ಅದನ್ನು ಹೇಗೆ ಫೇಸ್ ಮಾಡೋದು ಅವನಿಗೆ ಗೊತ್ತಿಲ್ಲ. ಆತ್ಮಹತ್ಯೆಯ ಯೋಚನೆಯನ್ನು ಮಾಡೋದು, ಅಥವಾ ಅವನು ಈ ಒಂದು ಮಾರ್ಕ್ಸ್ನ ಧಾವಂತದಲ್ಲಿರುವಾಗ ಮನೋಸಹಜವಾದಂತಹ ವಯೋಸಹಜವಾದಂತಹ ಒಂದು ಲವ್ ಅಫೇರ್ಗೆ ಇದಾಗ್ತಾನೆ. ಆ ಲವ್ ಅಫೇರನ್ನು ನಿಭಾಯಿಸುವುದರಲ್ಲಿ ಅವನು ಹಲವಾರು ಭಾವನಾತ್ಮಕ ಸಮಸ್ಯೆಗಳನ್ನು ಅನುಭವಿಸ್ತಾನೆ. ಆಮೇಲೆ ಅದು ಬ್ರೇಕ್ ಆಗುತ್ತೆ. ಬ್ರೇಕ್ ಆದಾಗ ಅದರಿಂದ ಮತ್ತೆ ಮೇಲೇಳೋದು ಹೇಗೆ ಅಂತ ಅವನಿಗೆ ಗೊತ್ತಿಲ್ಲ. ಸೊ ಈ ಥರದ ವಿಷಯಗಳನ್ನು ನೋಡುವಾಗ ನನಗೆ ಏನು ಅನಿಸುತ್ತೆ ಅಂದರೆ, ನಮ್ಮ ಸಮಾಜ ಎಲ್ಲಿಯೋ ಈ ಥರದ ಯೋಚನೆಗಳು, ಅಂದರೆ ಎಸ್ಪೆಷಲಿ ನಾನು ಹೇಳ್ತಾ ಇರೋದು, ಈ 7-8ನೇ ತರಗತಿವರೆಗೆ ಮಕ್ಕಳು ಆರಾಮಾಗಿರ್ತಾರೆ. 9-10 ಬರುವಾಗ ಸ್ಲೈಟ್ ಪ್ರೆಷರ್ ಶುರುವಾಗುತ್ತೆ. PUCಗೆ ಬಂದಾಗ ಎಷ್ಟೋ ಮಕ್ಕಳು ನಾನು ನೋಡಿದ್ದೇನೆ, ಒಳ್ಳೆಯ ಆಟಗಾರರು, ಒಳ್ಳೆಯ ಸ್ವಿಮ್ಮರ್ಸು, ಒಳ್ಳೆಯ ಭರತನಾಟ್ಯ ಮಾಡುವಂಥವರು, ಇಂಥವರೆಲ್ಲ ಅದನ್ನು ಬಿಟ್ಟುಬಿಟ್ಟು ಓದು ಅಂತ ಕೂತ್ಕೊಂಡು ಬಿಡ್ತಾರೆ. ಆವಾಗ ಏನಾಗುತ್ತೆ, ಅವರ ಒತ್ತಡ ನಿವಾರಣೆಗೂ ಸಮಸ್ಯೆಗಳು ಬರುತ್ತೆ. ಹಾಗೆಯೇ ಅವರು ಎಲ್ಲಿಯೋ ಒಂದು ಕಡೆ ಅವರ ಈ ಸೃಜನಶೀಲತೆ ಇರ್ಬೋದು, ಅಥವಾ ಜನರೊಟ್ಟಿಗೆ ಬೆರೆಯುವುದಿರ್ಬೋದು, ಇದನ್ನೆಲ್ಲ ಕಳ್ಕೊಂಡು ಬಿಡ್ತಾರೆ. ಅದರಿಂದ ನಾನು ಈ ಸಂದರ್ಭದಲ್ಲಿ ಹೇಳುವುದು ಇಷ್ಟೇ, ಮಕ್ಕಳಿಗೆ ನಾವು ಅತಿಯಾಗಿ ಇವತ್ತಿನ ಒಂದು ಸಮಾಜದ, ಕಂಟೆಂಪರರಿ ಸಮಾಜದ ಇದನ್ನು ನೋಡುವಾಗ ಈ ತುಂಬ ಗೋಲ್ ಓರಿಯೆಂಟೆಡ್ ಆಗಿ ನೀನು ಹೀಗೆ ಮಾಡಬೇಕು, ಹಾಗೆ ಮಾಡಬೇಕು,
ಹಾಗೆ ಇನ್ನೊಂದು ಪ್ಲಾನ್ ಬಿ ಅನ್ನು ಡಿಸ್ಕಸ್ ಮಾಡದೆ ನಾವು ಮುಂದೆ ಹೋಗ್ತಾ ಇರುವುದು, ಇದು ಎಲ್ಲಿಯೋ ಹೆಚ್ಚಿನ ಕುಟುಂಬಗಳಲ್ಲಿ ಇದಾಗ್ತಾ ಇದೆ. ಆಮೇಲೆ ಏನಾಗುತ್ತೆ, ನಾನು ಇಲ್ಲಿ ಇನ್ನೊಂದು ಉದಾಹರಣೆಯನ್ನು ಕೊಡ್ತಾನೆ. ಒಬ್ಬ ಹುಡುಗ ಭಾಳ ಒಳ್ಳೆ ವಿದ್ಯಾರ್ಥಿ, ಇವನು ತುಂಬ ಚೆನ್ನಾಗಿ ಮಾರ್ಕ್ಸ್ ಅನ್ನು ತೆಗಿತಾ ಇದ್ದಾನೆ. ಈಗ ಅವನ ತಲೆಯಲ್ಲಿ ಏನಂದರೆ ಹೇಗಾದರೂ ಮಾಡಿ ಈ ಇದನ್ನು ಏನು ಒಂದು ಈ ಲಾ ಯೂನಿವರ್ಸಿಟಿ ಎಕ್ಸಾಮ್ಸನ್ನು ಕ್ಲಿಕ್ ಮಾಡಬೇಕು ಅಂತ. ಅವನಿಗೆ ಏನಾಗ್ತಾ ಇದೆ ಅಂದರೆ ಈ ಎಕ್ಸಾಮಿಗೆ ಪ್ರಿಪರೇಷನ್ ಅಂತ ಹೇಳಿ ಅವನು ತೀವ್ರವಾಗಿ ಒತ್ತಡಕ್ಕೆ ಒಳಗಾಗಿದ್ದಾನೆ. ಅವನು ಅವನು ಯಾವುದೋ ಒಂದು ಕೋಚಿಂಗ್ ಸೇರ್ಕೊಂಡಿದ್ದಾನೆ. ಅಲ್ಲಿ ಪ್ರತಿ ವಾರ ಅದು ಇದು ಇರುತ್ತೆ, ಏನು ಟೆಸ್ಟ್ ಇರುತ್ತೆ. ಆ ಟೆಸ್ಟ್ ರಿಸಲ್ಟ್ಸು ಇವನು ಅಂದ್ಕೊಂಡಂಗೆ ಬರ್ತಾ ಇಲ್ಲ. ಆದರೆ ಇದನ್ನು ಅವನು ಯಾರೊಟ್ಟಿಗೂ ಹಂಚ್ಕೊಳ್ಳೋಕ್ಕೂ ಆಗ್ತಾ ಇಲ್ಲ. ಯಾಕಂದರೆ ಅವನಿಗೆ ಜಾಸ್ತಿ ಜನ ಅವನ ಕ್ಲಾಸ್ನಲ್ಲಿ ಯಾರು ಇವನ್ ಥರ ಥಿಂಕ್ ಮಾಡೋದಿಲ್ಲ, ಕಾಂಪಿಟೇಟರ್ಸ್ ಇಲ್ಲ. ಯಾಕಂದರೆ ಹೆಚ್ಚಾಗಿ ಮೆಡಿಸಿನ್ ಮಾಡಬೇಕು ಅಂತಿರೋರು, ಇಂಜಿನಿಯರಿಂಗ್ ಮಾಡಬೇಕು ಅಂತಿರೋರು. ಇವನಿಗೆ ಏನಾಗಿದೆ, ಇದ್ರ ಬಗ್ಗೆ ಡಿಸ್ಕಸ್ ಮಾಡಲಿಕ್ಕೆ ಯಾರೂ ಇಲ್ಲ. ಇವನು ತೀವ್ರವಾದ ಒತ್ತಡಕ್ಕೆ ಒಳಗಾಗಿ ಕೊನೆಗೆ ಇವನು ಏನಂದರೆ ಓದುವುದನ್ನೇ ಬಿಟ್ಬಿಟ್ಟ. ಲಾಸ್ಟ್ ಮಿನಿಟಲ್ಲಿ ಏನು ಬೇಕಾಗಲಿ ನಾನು ಓದುವುದಿಲ್ಲ ಅಂತ. ಆವಾಗ ಅವರ ತಾಯಿಗೆ ಡೌಟ್ ಬಂತು, ಇವನೇನೋ ಸ್ವಲ್ಪ ಸಮಸ್ಯೆಯಲ್ಲಿದ್ದಾನೆ, ನಿದ್ರೆ ಮಾಡ್ತಾ ಇಲ್ಲ, ಊಟ ಮಾಡ್ತಾ ಇಲ್ಲ. ಕೊನೆಗೆ ನಾನು ಅವನ ಹತ್ರ ಮಾತಾಡಿದಾಗ ನನಗೆ ಮುಖ್ಯವಾಗಿ ತಿಳಿದದ್ದು, ಅವನಿಗೆ ಯೂಟ್ಯೂಬ್ ಮಾಡುವುದರಲ್ಲಿ, ಯೂಟ್ಯೂಬರ್ ಆಗುವುದರಲ್ಲಿ ಭಾಳ ಆಸಕ್ತಿ ಇತ್ತು. ಭಾಳಷ್ಟು ವಿಚಾರಗಳನ್ನು ಅವನು ತಿಳ್ಕೊಂಡಿದ್ದಾನೆ. ಆದರೆ ಅವನು ಹೇಳ್ತಾನೆ, ಕಳೆದ 1 ವರ್ಷದಿಂದ ನಾನು ಒಂಥರ ಕನ್ಸ್ಟ್ರಿಕ್ಟೆಡ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನನಗೆ ನನ್ನ ಜೀವನದ ಪರ್ಪಸ್ ಏನು ಅನ್ನೋದ್ರ ಬಗ್ಗೆನೇ ಗೊತ್ತಾಗ್ತಾ ಇಲ್ಲ. ಅದೇ ಸಮಯದಲ್ಲಿ ಈ ಎಂಟ್ರೆನ್ಸ್ ಎಕ್ಸಾಮನ್ನು ಕ್ಲಿಕ್ ಮಾಡಲಿಕ್ಕೆ ನನಗೆ ಬೇಕಾದ ಸಾಮರ್ಥ್ಯ ನನಗಿದೆಯೋ ಇಲ್ವೋ ಅಂತ ನನಗೆ ಅನಿಸ್ಲಿಕ್ಕೆ ಶುರುವಾಗಿದೆ. ಸೊ ಅದಕ್ಕೆ ನಾನು ಹೇಳ್ತೇನೆ, ದಯವಿಟ್ಟು ನಿಮ್ಮ ಮಕ್ಕಳಿಗೆ ಈ ರೀತಿಯ ಒತ್ತಡವನ್ನು ಹೇರಬೇಡಿ. ಈ ಹುಡುಗನಿಗೆ ಏನಂದರೆ ಇವನ ತಂದೆ ಲಾಯರು, ಇವನ ತಲೆಯಲ್ಲಿ ಏನಂದರೆ ತಂದೆಗೂ ಆಸೆ ಏನಂದರೆ ಅವನು ಅತ್ಯುತ್ತಮವಾದ ಲಾ ಕಾಲೇಜಿನಲ್ಲೇ ಮಾಡಬೇಕು ಅಂತ. ಅದೇ ಈ ಹುಡುಗನನ್ನು ಅವನ ಪಾಡಿಗೆ ಅವನು ಬಿಟ್ಟರೆ, ಅವನಲ್ಲಿರುವಂಥ ಕೌಶಲ್ಯಗಳನ್ನು ಉಪಯೋಗಿಸ್ಕೊಂಡು ಅವನು ಜೀವನದಲ್ಲಿ ಯಾವುದೋ ಒಂದು ಮಾಮೂಲಿ ಲಾ ಕಾಲೇಜಿನಲ್ಲಿ ಮಾಡಿದ್ರೂ ಕೂಡ ಅವನೊಬ್ಬ ಉತ್ತಮ ಲಾಯರ್ ಆಗ್ತಾನೆ ಅನ್ನೋದು ನನ್ನ ಅಭಿಮತ. ಇದನ್ನೇ ನಾನು ಅವನ ತಂದೆ ತಾಯಂದಿರಿಗೆ ಹೇಳಿದೆ. ಬಹುಶಃ ಅವರು ನನ್ನ ಮಾತನ್ನು ಕೇಳ್ತಾರೆ ಅಂದ್ಕೊಳ್ತೇನೆ. ಹುಡುಗ ಕೂಡ ಈಗ ಅವನ ಪಾಡಿಗೆ ಅವನ ಒಂದು ಈ ಏನು PUC ಪರೀಕ್ಷೆಯ ಇದರ ಹತ್ರ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾನೆ. ಅದರಿಂದಾಗಿ ನನಗೇನು ಅನಿಸುತ್ತೆ ಅಂದರೆ, ಮಾರ್ಕ್ಸ್ ಬೇಕು ಖಂಡಿತ. ನಾನು ಓದಬೇಡಿ ಮಕ್ಕಳೇ, ಮಾರ್ಕ್ಸ್ ಇಂಪಾರ್ಟೆಂಟ್ ಅಲ್ಲ ಅಂತ ಯಾವುದೇ ಯುವ ಜನರಿಗೆ ನಾನು ಹೇಳೋದಿಲ್ಲ. ಮಾರ್ಕ್ಸ್ ಬೇಕು, ಆದರೆ ಮಾರ್ಕ್ಸ್ ಒಂದೇ ಅಲ್ಲ, ಇದನ್ನು ನಾವು ತಿಳ್ಕೊಳ್ಬೇಕು. ಸೊ ಇಲ್ಲಿ ನನಗೆ ಅನಿಸೋದು, ಇದ್ರ ಬಗ್ಗೆ ನಾವು ಇನ್ನೂ ಚಿಂತನೆಗಳನ್ನು ಮಾಡಬೇಕು. ಯಾಕಂದರೆ ನಾವು ನಮ್ಮ ಯುವ ಜನರಿಗೆ ಈ ಒಂದು ಒಳ್ಳೆಯ ದಾರಿಯನ್ನು, ಅಂದರೆ ಈ ಕಾಂಪಿಟೇಟಿವ್ ವರ್ಲ್ಡ್ನಿಂದ, ನನ್ನ ಪ್ರಕಾರ ಏನಂದರೆ ಇವತ್ತು ಸಮಾಜದಲ್ಲಿ ಒತ್ತಡ ಜಾಸ್ತಿ ಆಗ್ತಿದೆ ಅಂತ ಎಲ್ಲರೂ ಮಾತಾಡ್ತಾರೆ. ಮುಖ್ಯ ಕಾರಣ ಏನು? ಕಂಪ್ಯಾರಿಸನ್ನು, ಕಾಂಪಿಟೇಷನ್ನು, ಎಕ್ಸ್ಪೆಕ್ಟೇಷನ್. ಈ 3 ಇದರ ಬಗ್ಗೆ ನಾವೆಲ್ಲ ಯೋಚಿಸಬೇಕು ಅಂತ ನನಗನ್ಸುತ್ತೆ.